ಆ ಪಿಕ್ಚರ್ ಅದ್ಧೂರಿಯಾಗಿ ತೆಗೆದಿದ್ದು ಆ ಪಿಕ್ಚರಿಂದನೇ ಪ್ರಾರಂಭ ಆಗಿತ್ತು. ಅದ್ಧೂರಿತನ, ಗ್ಲೋರಿಫಿಕೇಶನ್, ರಿಚ್ನೆಸ್ ಏನು ಬೇಕು ಎಲ್ಲಾನು ಕೂಡ ಬಿದ್ದಿದ್ದು ಆ ಸಿನಿಮಾ ಒಂದರಲ್ಲೇನೆ. ಬಂಗಾರದ ಮನುಷ್ಯ ಅಂತ ಹೆಸರಿಗೆ ತಕ್ಕಾಗಿ ಹಲವಾರು ಜನ ಬಂಗಾರದ ಮನುಷ್ಯರಾದರು. ಪಿಕ್ಚರ್ ಚೆನ್ನಾಗಿ ಹೋಗಿ ಆಗಿದ್ದು ಅಣ್ಣವ್ರ ಬಂಗಾರದ ಮನುಷ್ಯರಾದರು. ಅದರಲ್ಲಿ ಸ್ಕ್ರಿಪ್ಟ್ ಬರೆದದ್ದವರು ಹುಣಸೂರು ಕೃಷ್ಣಮೂರ್ತಿಗಳು ಅವರಾದರು. ಆಮೇಲೆ ಡೈರೆಕ್ಷನ್ ಮಾಡಿ ಸಿದ್ಲಿಂಗಣ್ಣ ಅವ್ರ ಬಂಗಾರದ ಮನುಷ್ಯ ಆದರು. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಎಲ್ಲ ದೇವನ ಕಲೆ ಎಂದೇ ನೀ ತಿಳಿ. ಇನ್ನೊಂದು ಒಳ್ಳೆ ಸಬ್ಜೆಕ್ಟ್ನ ಸೆಲೆಕ್ಟ್ ಮಾಡಿದ್ರು. ಒಂದೇನಂತ ಹೇಳಿದ್ರೆ ರಾಜ್ಕುಮಾರ್ ಕಂಪನಿಲಿ ಕತೆಗಳನ್ನೆಲ್ಲ ಸೆಲೆಕ್ಟ್ ಮಾಡೋದು ಮುಖ್ಯವಾದ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಪಾರ್ವತಮ್ಮ. ಪಾರ್ವತಮ್ಮನವರು ಅವರು ಯಾವಾಗ ನೋಡು ಪುಸ್ತಕ ಓದ್ತಾ ಇರೋರು, ಕಾದಂಬರಿ. ಓರೋಶಿಯಸ್ ರೀಡರ್ ಅವರು. ಸೊ ಆ ಥರ ಓದಿ 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 ಮಾಡ್ತಾ ಇದ್ದಾಗ ಚೆನ್ನಾಗಿತ್ತು ಅಂತ ಹೇಳಿದ್ರೆ ಒಂದು ಇವ್ರಿಗೆ ವರ್ಧಪ್ಪನ್ಗೆ ಹೇಳೋದು, ದೊರೆ ಭಗವಾನ್ಗೆ ಹೇಳೋದು. ದೊರೆ ಭಗವಾನ್ ಚೆನ್ನಾಗಿದೆ ಅಂದರೆ ವರ್ಧಪ್ಪನ್ಗೆ ಹೇಳೋದು. ವರ್ಧಪ್ಪನ್ಗೆ ಹೇಳಿದ ಮೇಲೇ ಅಣ್ಣ ಅವ್ರಿಗೆ ಹೋಗ್ತಾ ಇದ್ದದ್ದು ಕತೆ. ವರ್ಧಪ್ಪ ಚೆನ್ನಾಗಿದೆ ಅಂತ ಹೇಳಿಬಿಟ್ರೆ ಅಷ್ಟು ಅದು ಕತೆ ಹೇಳ್ಬಿಡ್ತಾರೆ ಅವ್ರಿಗೆ. ಅದು ಹೇಳಿದ ತಕ್ಷಣ ಅಣ್ಣ ಅವ್ರಿಗೆ ಇಷ್ಟ ಆಗ್ಬಿಡುತ್ತೆ, ಡೇಟ್ ಕೊಡ್ತಾರೆ, ಮಾಡ್ತಾರೆ. ಈ ಥರ ಮಾಡ್ತಾ ಇದ್ದಾಗ ಒಂದು ಪುಸ್ತಕ ನೋಡೋರು, ಟಿ ಕೆ ರಾಮರಾಯರು ಒಂದು ಬಂಗಾರದ ಮನುಷ್ಯ ಅಂತ. ಆ ಟಿ ಕೆ ರಾಮರಾಯರು ಯಾರಪ್ಪ ಅಂತ ಹೇಳಿದ್ರೆ ಚನ್ನಪಟ್ಟಣದಲ್ಲಿ ಒಂದು ಪೇಪರ್ ಡಿಸ್ಟ್ರಿಬ್ಯೂಷನು, ಆಮೇಲೆ ಒಂದು ಸ್ಟೋರ್ಸ್ ಇತ್ತು ಅಂತ ಕಾಣಿಸುತ್ತೆ ಪಟ್ಟಣದ ಬೀದಿಲೇನೆ, ಪೊಲೀಸ್ ಸ್ಟೇಷನಿಂದ ಮುಂದೆ ಹೋದರೆ. ಅವ್ರು ಬರೋಕ್ಕೆ ಹಲವಾರು ಕಾದಂಬರಿಗಳು ಬರ್ತಿತ್ತು. ಈ ಬಂಗಾರದ ಮನುಷ್ಯ ಅನ್ನೋ ಒಂದು ಕಾದಂಬರಿ ಬರ್ತಿತ್ತು. ಈ ಬಂಗಾರದ ಮನುಷ್ಯನ ಪಾರ್ವತಮ್ಮ ಓದಿದ್ರು, ಆಮೇಲೆ ನಮ್ಮ ಗುರುಗಳು ಓದಿದ್ರು, ಆಮೇಲೆ ಎಲ್ಲರೂ ಓದಿದ್ರು. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು. ಇದನ್ನು ಪಿಕ್ಚರ್ ಮಾಡ್ಬೋದು ಅಂತ ಆಯಿತು. ಸೊ ಇದಕ್ಕೆ ಅವತ್ತೊಂದು ದಿವಸಕ್ಕೆ ರಾಜ್ಕುಮಾರ್ ಜೊತೆ ಒಡನಾಟಕ್ಕೆಲ್ಲ ಅವ್ರಿಗೆ ಈ ಡೇಟ್ ಗೀಟ್ಗಳು ಅದಕ್ಕೆ, ಆಮೇಲೆ ಅಭಿಮಾನಿಗಳು, ಫ್ಯಾನ್ಸ್ ಅಸೋಸಿಯೇಷನ್ನು, ಆ ಥರದ್ದೆಲ್ಲ ಒಂದು ಸ್ವಲ್ಪ ಪ್ರಾರಂಭ ಆಯಿತು. ಆವಾಗ ಅದರಲ್ಲಿ ಒಬ್ಬರು ಸ್ವಲ್ಪ ಮುಂಚೂಣಿಯಲ್ಲಿ ಬಂದರು, ಆತ್ಮಶಾಂತಿ ಗೋಪಾಲ್ ಅಂತ ಆತ್ಮಶಾಂತಿ ಗೋಪಾಲ್. ಅದು ಅವ್ರ ಆತ್ಮಶಾಂತಿ ಅನ್ನೋದು ಮ್ಯಾಗ್ಝಿನ್ ನಡೆಸ್ತಾ ಇದ್ದರು, ಏನು ಕತೆ ನಾವು ಗೋಪಾಲ್ ಅಂತ. ಆಮೇಲೆ ಭಾರತ ಟಾಕೀಸ್ ಲಕ್ಷ್ಮಣ್ ಅವರು ಮ್ಯಾನೇಜರು ಅಲ್ಲಿ ಭಾರತ್ ಟಾಕೀಸ್ಗೆ. ಈ ಬಹಳ ಗಂಟಸೆ ಗಳಿಸ್ಯ ಇವರಿಬ್ಬರು, ಲಕ್ಷ್ಮಣ್ಣನು ಗೋಪಾಲು. ಲಕ್ಷ್ಮಣ್ ಅಣ್ಣ ಅವ್ರಿಗೆ ಬಹಳ ಬೇಕಾದವರು, ತುಂಬ ಮರ್ಯಾದೆ ಕೊಡೋರು, ತುಂಬ ಬೇಕಾದವರು, ನಾಗಣ್ಣವರಪ್ಪ. ಸೊ ಇವರಿಬ್ಬರಿಗೂ ಆಯಿತು, ಕಾಲ್ ಶೀಟು ಬೇಕು ಅಂತ ಕೇಳಿದ್ರು, ಕೊಟ್ಟರು ಕಾಲ್ ಶೀಟ್ ಕೊಟ್ಟರು. ಪಿಕ್ಚರ್ ಮಾಡೋಕ್ಕೆ ಒಂದಾಯಿತು. ಬಟ್ ಫೈನಾನ್ಸು ಗೀನಾನ್ಸು ಎಲ್ಲನೂ ಕೂಡ KCN ಗೌಡ್ರು ಕೊಟ್ಟರು. ಫುಲ್ ಆ ಪಿಕ್ಚರ್ ಅದ್ಧೂರಿಯಾಗಿ ತೆಗೆದಿದ್ದು ಆ ಪಿಕ್ಚರಿಂದನೇ ಪ್ರಾರಂಭ ಆಗಿತ್ತು. ಅದ್ಧೂರಿತನ, ಗ್ಲೋರಿಫಿಕೇಶನ್, ರಿಚ್ನೆಸ್ ಏನು ಬೇಕು ಎಲ್ಲಾನು ಕೂಡ ಬಿದ್ದಿದ್ದು ಆ ಸಿನಿಮಾ ಒಂದರಲ್ಲೇನೆ. ಬಂಗಾರದ ಮನುಷ್ಯ ಅಂತ ಹೆಸರಿಗೆ ತಕ್ಕಾಗಿ ಹಲವಾರು ಜನ ಬಂಗಾರದ ಮನುಷ್ಯರಾದರು. ಪಿಕ್ಚರ್ ಚೆನ್ನಾಗಿ ಹೋಗಿ ಆಗಿದ್ದು ಅಣ್ಣವ್ರ ಬಂಗಾರದ ಮನುಷ್ಯರಾದರು. ಅದರಲ್ಲಿ ಸ್ಕ್ರಿಪ್ಟ್ ಬರೆದದ್ದವರು ಹುಣಸೂರು ಕೃಷ್ಣಮೂರ್ತಿಗಳು ಅವರಾದರು. ಆಮೇಲೆ ಡೈರೆಕ್ಷನ್ ಮಾಡಿ ಸಿದ್ಲಿಂಗಣ್ಣ ಅವ್ರ ಬಂಗಾರದ ಮನುಷ್ಯ ಆದರು. ಎಷ್ಟು ಜನ ಬಂಗಾರದ ಮನುಷ್ಯ, ಲಕ್ಷ್ಮಣ್ ಗೋಪಾಲ್ ಅವರು ಬಂಗಾರದ ಮನುಷ್ಯ ಆದರು. ಬಟ್ ಎಲ್ಲದಕ್ಕೂ ಮುಖ್ಯವಾಗಿ ಹಣ ಒದಗಿಸಿದ್ದು ಯಾರು ಅಂತ ಹೇಳಿದ್ರೆ ನಮ್ಮ KCN ಗೌಡ್ರು, ನಮ್ಮ KCN ಚಂದ್ರು ಇದ್ರಲ್ಲ, ಅವರ ತಂದೆಯವರು. ಪಿಕ್ಚರ್ ಎಷ್ಟು ಚೆನ್ನಾಗಿ ಹೋಯ್ತು ಅಂತ ಹೇಳಿದ್ರೆ, ಅದನ್ನು ಮೊದಲು ರಿಲೀಸ್ ಆದಾಗ ಪಿಕ್ಚರ್ ಆಯಿತು, ಫಸ್ಟ್ ಕಾಪಿ ಬಂತು. ಫಸ್ಟ್ ಕಾಪಿ ಬಂದಾಗ ಎಲ್ಲರೂ ನೋಡಿದ್ರು. ಕೆಲವರೆಲ್ಲ ದೊಡ್ಡ ದೊಡ್ಡ ಪ್ರಬುದ್ಧಮಾನ ವ್ಯಕ್ತಿಗಳು ಅವರೆಲ್ಲ ನೋಡಿದ್ರು. ಅವ್ರಿಗೆ ಯಾರಿಗೂ ಸಂತೋಷ ಆಗಲಿಲ್ಲ. ಈ ಪಿಕ್ಚರ್ ಇದು ಸುಮಾರೇ 4 ವಾರದ ಮೇಲೆ ಓಡಲ್ಲ ಈ ಪಿಕ್ಚರು. ಸರಿ, ಇದು 4 ವಾರ ಅಂತ ಪಿಕ್ಚರ್ ಅಂತ ಗುಸು ಮಾಡಾಕ್ಬಿಟ್ರು. ಒಂದು ಸತಿ ನಾನು ಬರ್ತಾ ಇದ್ದೆ ಟ್ರೈನಲ್ಲಿ, ಈ ಚಂದೂಲಾಲ್ ಜೈನು ನಾನು ಎಲ್ಲ ಯಾತಕ್ಕೋ ಬೆಂಗಳೂರಿಗೆ ಬರ್ತಾ ಇದ್ದಾಗ ಅವ್ರು ಕೇಳಿದ್ರು, ಪಿಕ್ಚರ್ ನೋಡಿದ್ಯಾನೋ ಇದು ಅಂತ ಕೇಳಿದ್ರು. ನೋಡಿದ್ದೀನಿ. ಹೇಗಿದೆ ನಿಂಗೆ? ತುಂಬ ಚೆನ್ನಾಗಿದೆ. ಏನು ತುಂಬ ಚೆನ್ನಾಗಿದೆಯಾ ಅಂತ? ತುಂಬ ಚೆನ್ನಾಗಿದೆ. ಮತ್ತು ಇವರೆಲ್ಲ ದೊಡ್ಡವರೆಲ್ಲ ಚೆನ್ನಾಗಿಲ್ಲ ಅಂತಾರಲ್ಲೋ ಅಂದ. ಅವ್ರಿಗೆ ಚೆನ್ನಾಗಿಲ್ಲ ಅಷ್ಟೇ, ನಾನು ನೋಡಿದೆ, ನನಗೆ ಚೆನ್ನಾಗಿದೆ. ಪಿಕ್ಚರ್ ಹೆಂಗೆ ಹೋಗುತ್ತೆ, ಏನು ಹೋಗುತ್ತೆ ಅಂತೀಯಾ ಅಂದರು. ಇವತ್ತು ನಿಮ್ಗೆ ಹೇಳ್ತೀನಿ ಕೇಳಿ, ಈ ಪಿಕ್ಚರ್ 100 days ಹೋಗುತ್ತೆ, ಬರ್ಕೊಡ್ತೀನಿ ಕೇಳಿ. 100 days ಹೋಗುತ್ತೆ ಇದು? ಹ್ಞೂ. ಸರಿ, ಪಿಕ್ಚರ್ ರಿಲೀಸ್ ಆಯಿತು.
ಸ್ಟೇಟ್ಸ್ ಒಂದರಲ್ಲೇನೆ 75 ವಾರ ಹೋಯ್ತು. ಯಾರು ತಗೊಂಡಿದ್ದು ಚಂದ್ರಲಾಲ್ ಜೈನ್ ತಗೊಂಡ್ರ? ಚಂದ್ರಲಾಲ್ ಜೈನ್ ಸುಮ್ಮನೆ ಗಾಸಿಪ್ಪಲ್ಲಿ ಇರ್ತಲ್ಲ, ಅವ್ರು ಅಷ್ಟೊತ್ತಲ್ಲೇ ಅವರ ಆ ಕಾಂಪೌಂಡಲ್ಲಿ ಬೆಳೆದಿದ್ರಲ್ಲ, ರಾಜ್ಕುಮಾರ್ ಕಾಂಪೌಂಡಲ್ಲಿ. ಸೊ ಓಡಲ್ಲ ಅಂತಾನೆ ಆಗೋಗ್ಬಿಟ್ಟಿತ್ತು. ಅವ ನಾನು ಹೇಳ್ದೆ ಇಲ್ಲ ಖಂಡಿತ 100 days ಹೋಗೇ ಹೋಗುತ್ತೆ ಅಂತ. ಪಿಕ್ಚರ್ ರಿಲೀಸ್ ಆಯಿತು, ಅದ್ದೂರಿಯಾಗಿ ಹೊಡ್ತು. ಸ್ಟೇಟ್ಸಲ್ಲಿ 75 ವಾರ, ಅಲ್ಲಿಂದ ಶಿಫ್ಟ್ ಆಯಿತು ಇದಕ್ಕೆ ಕೆಂಪೇಗೌಡಗೆ, ಅಲ್ಲಿ 25 ವಾರ. ಪಿಕ್ಚರ್ ಎಲ್ಲೆಲ್ಲ ಹಾಕಿದ್ರೆ ಕೆಲವು ಕಡೆ ಎಲ್ಲ 25 ವಾರ ಓಡೇ ಇದೆ ಆ ಪಿಕ್ಚರು. ಆಮೇಲೆ ಆ ಪಿಕ್ಚರ್ ಹೋದ ಕಡೆಗೆಲ್ಲನೂ ಕೂಡ ಕೆಲವರು ಮಾತ್ರನ್ನ ಕರ್ಕೊಂಡೋಗಿದ್ರು. ಅವ್ರಿಗೆಲ್ರಿಗೂ ಕೂಡ ಶೀಲ್ಡು, ಬೆಳ್ಳಿ ತಟ್ಟೆ ಅದು ಎಲ್ಲ ಕೊಟ್ಟರು ಅವ್ರಿಗೆ. ಸೊ ಅದ್ದೂರಿಯಾಗಿ ಒಂದು ಚಿತ್ರ ಬಂಗಾರದ ಮನುಷ್ಯ. ಅದು ಎಲ್ರಿಗೂ ಹೆಸರು ತಂದು ಕೊಡ್ತು. ಎಲ್ಲೆಲ್ಲ ಆಯ್ತು ಶೂಟಿಂಗ್? ಅದು ಶೂಟಿಂಗ್ ಬಗ್ಗೆ ಒಂಚೂರು ಹೇಳ್ತಾ ಹೋಗಿ. ನೀವು ಇನ್ವಾಲ್ವ್ ಆಗಿದ್ರಲ್ಲ ಫುಲ್ಲು. ನಾನು ಎಲ್ಲ ಥರಲ್ಲೂ ಇನ್ವಾಲ್ವ್ ಆಗಿರ್ತೀನಿ. ಯಾಕೆಂದರೆ ನಮಗೆ ಸಿದ್ಲಿಂಗ ಏನೋ ಥರ ಕೆಲಸ ಮಾಡಿದ್ರು ಕೂಡ ಅಷ್ಟೇ ನಮಗೆ ಫುಲ್ ಪ್ರಾಮಿನೆನ್ಸ್ ಇರುತ್ತೆ. ಆಮೇಲೆ ಬೇರೆ ಲ್ಯಾಂಗ್ವೇಜಿಗೆ ಗೊತ್ತಿಲ್ಲದೆ ಇರೋ ಡೈರೆಕ್ಟ್ರ್ ಬಂದರು ಅಂದರೆ ಅಲ್ಲಿ ಇನ್ನೂ ಜಾಸ್ತಿ ಕೆಲಸ ಇರುತ್ತೆ ನಮಗೆ. ಯಾಕೆಂದರೆ ಡೈರೆಕ್ಟ್ರ್ ವಿಜಯ್ ಅಂತ ಇದ್ದಾರೆ, ಅವ್ರ ಜೊತೆ ಕೆಲಸ ಮಾಡಿದ್ದೀನಿ ನಾನು. ಸೊ ಅಲ್ಲೂ ಕೂಡ ನಮಗೆ ಜಾಸ್ತಿ ಪ್ರಾಮಿನೆನ್ಸ್ ಇರುತ್ತೆ. ಈ ಬಂಗಾರದ ಮನುಷ್ಯ ಭಾಳ ಮಜಾ ಇದೆ ಅದರಲ್ಲೆಲ್ಲ. ಏನು ಅಂತ ಹೇಳಿದ್ರೆ ಒಂದೊಂದೂ ತುಂಬ ಚೆನ್ನಾಗಿರುತ್ತೆ ಪಿಕ್ಚರಲ್ಲಿ. ಬಿಗಿನಿಂಗಲ್ಲೇ ರಾಜ್ಕುಮಾರ್ ಇಂಟ್ರಡಕ್ಷನ್ನು, ಅವ್ರ ಇಂಟ್ರಡಕ್ಷನ್ನೇ ಇಲ್ಲ ಏನಾದ್ರು ಒಂದು ಅದ್ಧೂರಿಯಾಗಿರಬೇಕು, ಭವ್ಯತೆ ಇರಬೇಕು, ಚಾನ್ಸ್ ಇರಬೇಕು, ಇಲ್ಲ ಹಾಡಲ್ಲಿ ಇರಬೇಕು, ಇಲ್ಲ ಅಂದರೆ ಆ್ಯಕ್ಷನ್ನಲ್ಲಿರಬೇಕು, ಇಲ್ಲ ಭಾವಾತ್ಮಕವಾದ ದೃಶ್ಯ ಇರಬೇಕು. ಸೊ ಇದೇ ಗ್ರಾಫ್ಗಳು ಇವೆಲ್ಲ ಪಾಪ್ಯುಲರ್ ಸ್ಟಾರ್ಗಳಿಗೆ. ಸರಿ, ಅವತ್ತೊಂದು ದಿವಸಕ್ಕೆ ಚಿಕ್ಕಬಳ್ಳಾಪುರದಿಂದ ಬೆಂಗಳೂರಿಂದ ಒಂದು ಚಿಕ್ಕಬಳ್ಳಾಪುರಕ್ಕೆ ಒಂದು ಟ್ರೈನ್ ಬರ್ತಾಯಿತ್ತು. ಅದು ನ್ಯಾರೋ ಗೇಜು, ಅಂದರೆ ನೀವು ಓಡಿ ಹೋಗಿ ಹತ್ಬೋದು, ಅಷ್ಟು ಸ್ಪೀಡ್ ಹೋಗೋದು ಅದು. ಅಲ್ಲಿ ತೆಗಿಯೋಣ ಇದರಲ್ಲಿ ಟ್ರೈನಲ್ಲಿ ಅಂತ, ಆ ಟ್ರೈನಲ್ಲಿ ಒಂದು ಹಾಡು ಮಾಡೋಣ ಅಂತ. ಸರಿ, ಆ ಹಾಡನ್ನ ಹುಣಸೂರು ಕೃಷ್ಣಮೂರ್ತಿಗೆ ಬರ್ಕೊಡಿ ಅಂತ ಕೇಳಿದ್ರು. ಏನಂತ ಹೇಳಿದ್ರೆ ಜೀವನದ ಮಜಲು ಅದನ್ನು ಬರ್ಕೊಡಿ ಅಂತ ಕೇಳಿ. ಸರಿ, ಏನು ಜೀವನದ ಮಜಲು ಅಂದರೆ ಪ್ರಕೃತಿಯಿಂದ ಶುರು ಮಾಡಿದ್ರೆ ಪ್ರಕೃತಿ, ಜೀವ, ಆಮೇಲೆ ಚಿಕ್ಕದು ಅವಸ್ಥೆ, ಹುಟ್ಟಿದ ಮಗು ವ್ಯವಸ್ಥೆ, ಬಾಲ್ಯಾವಸ್ಥೆ, ಯೌವನ, ವೃದ್ಧಾಪ್ಯ, ಈ ಥರದ್ದಲ್ಲೇ ಒಂದು ಹಾಡು ಮಾಡಿ ಗುರುಗಳೇ ಅಂತ. ಓಕೆ, ಅದು ಮೊದಲನೇ ಹಾಡು ಈ ಪಿಕ್ಚರಲ್ಲಿ ಬಂಗಾರದ ಮನುಷ್ಯನೇ. ಏನಂತ ಹೇಳಿದ್ರೆ ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ ಎಲ್ಲ ದೇವನ ಕಲೆ ಎಂದೇ ನೀ ತಿಳಿ ಅದರಿಂದ ನಿಕಲಿ ಅಂತ. ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಸೊ ಮೊದಲು ಹೇಳುವಾಗ ಜೀವನದಲ್ಲಿ ಟ್ರೈನಲ್ಲಿ ಹೊರಡ್ತಾ ಇದ್ದಾರೆ, ನಗ್ನಾಗ್ತಾ ಇರಬೇಕು, ಇದ್ದಬೇಕು ಅಂತ. ಪ್ರಕೃತಿ ಸೌಂದರ್ಯಕ್ಕೆಲ್ಲ ಬರ್ತಾರೆ. ಪ್ರಕೃತಿ ಸೌಂದರ್ಯ ಬಂದರೆ ಪ್ರಕೃತಿನ ಹೊಗಳ್ತಾರೆ, ಹೇಳ್ತಾರೆ. ಅವ್ರು ಹೇಳ್ಕೊಂಡು ಬರ್ತಾ ಇರ್ತಾರೆ. ಒಂದು ಬ್ಯಾಗ್ ತಗೊಳಕೊಂಡಿರ್ತಾರೆ, ಒಂದು ಕೋಲು. ಇದನ್ನು ಚೆಲುವಿದು ತಾಣ ಜಗವಿದು ತಾಣ ಎಲ್ಲೆಲ್ಲೋ ರಸದೌತಣ, ಲತೆಗಳು ಕುಣಿದಾಗ ಹೂಗಳು ಬಿರಿದಾಗ ನಗು ನಗುತ್ತಾ ನಲಿ ನಲಿ ಏನೇ ಆಗಲಿ. ಈ ಹಾಡು ಸೂಪರ್ ಹಿಟ್ ಆಯಿತು. ಇದು ಅವ್ರು ಕೊಟ್ಟಿರೋದು ಚರಣದಲ್ಲಿ. ಆಮೇಲೆ ಒಂದು ಎಷ್ಟು ಚೆನ್ನಾಗಿದೆ ನೋಡಿ. ಇದು ಮೊದಲು ಪ್ರಕೃತಿ ಆದಮೇಲೆ ಜೀವನ ಅಂತ ಲೈಫ್ ಶುರು ಮಾಡ್ತಾರೆ. ತಾಯಿ ಒಡಲಿನ ಕುಡಿಯಾಗಿ ಜೀವನ ಅಂತಾರೆ. ಆಮೇಲೆ ಆಯಿತು ಮಗು. ಅದ್ರಲ್ಲಿ ಭಾಳ ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು. ಏನು ಅಂದರೆ ತಾಯಿ ಹೆಂಗ್ತಾನೆ ಕಲ್ಲು ಕುಟ್ಟುತ್ತಾ ಇರ್ತಾಳೆ, ಮಗು ಅಳುತ್ತೆ, ಬರ್ತಾಳೆ, ಬಂದಿದ್ದನೆ ಮೊಲೆ ಹಾಲು ಕೊಡ್ತಾಳೆ, ಆ ಮಗು ಕುಡಿಯುತ್ತೆ. ಇದನ್ನು ಒರಿಜಿನಲ್ ಯಾರು ಅವ್ರನ್ನೇ ಕರ್ಕೊಂಬಂದಿದ್ದೀವಿ. ಅವ್ರು ಎಲ್ಲಿ ಪಾರ್ಟ್ ಮಾಡಬರಕತ್ತೆ. ನಂಗೆ ಹೇಳೋರು ಬಾಬಿ ನೋಡಮ್ಮ ಅದು ಸರಿಯಾಗಿ ಮಾಡಲ್ಲ, ಮಾಡಿ ತೋರ್ಸಮ್ಮ ಅಂತ. ನಾನು ಅವಳ ಥರ ಓಡ್ಕೊಂಬಂದು ಆ ಮಗುನ ಎತ್ಕೊಂಡು, ಸಿಂಬಳ ಎಲ್ಲ ಸುರಿತಾ ಇರುತ್ತೆ, ಆ ಮಗುನ ಎತ್ಕೊಂಡು ಹಿಂಗೆ ಇಟ್ಕೊಂಡು ಹೀಗೆ ಸೇರಿ ಓದಿಸಿ. ಇದೆಲ್ಲ ಮೊದಲು ಒಂದು ಸತಿ ಒಂದು ಶೆಡ್ಯೂಲ್ ಮಾಡೋದಕ್ಕೆ ಬಿಸಿಲೋಟಾಯ್ತು. ಅದು ನೆಕ್ಸ್ಟ್ ಶೆಡ್ಯೂಲ್ ಮಾಡೋಣ ಅಂತ ಬಿಟ್ಬಿಟ್ಟು ಪಿಕ್ಚರ್ ಕೊನೆ ಮುಗಿಯೋವರೆಗೂ ಇದು ತೆಗಿತಾನೆ ಇದ್ವು. ಈ ಹಾಡನ್ನ ಏನಾದ್ರು ಒಂದು ತಾಪತ್ರ ಇರೋದು. ಸೊ ಇದರಲ್ಲಿ ಭಾಳ ಎಷ್ಟು ಚೆನ್ನಾಗಿದೆ. ಇದಾದಮೇಲೆ ಚಿಕ್ಕ ಮಗು ಬೆಳೆದು ದೊಡ್ಡದಾದ್ಮೇಲೆ ಏನಾದ್ರು ಸ್ಕೂಲ್ಗೆ ಹೋಗುತ್ತೆ. ಗೆಳೆಯರ ಜೊತೆಯಲ್ಲಿ ಕುಣಿದು ಬೆಳೆಯುವ ಸೊಗಸಿನ ಕಾಲವದು, ಮುಂದೆ ಯೌವನ ಮದುವೆ ಬಂಧನ ಅಂತಾರೆ. ಅಲ್ಲಿ ಮದುವೆ ಆಗೋದು, ಅದು ಪ್ರೊಸೆಷನ್ನು, ಅದು ಹೋಗೋದು,
ಆಮೇಲೆ ಮಕ್ಕಳುಗಳು ಸ್ಕೂಲಿಂದ ಬರುವಾಗ ಗಂಟೆ ಹೊಡೆದಾಗ ಓ ಅಂತ ಬರೋದು. ಸೊ ಇಲ್ಲೇನಾಯಿತು ಅಂದರೆ ನಮಗೆ ನಾವೇನು ಮ್ಯೂಸಿಕ್ ಮಾಡಿದ್ವೋ ಆ ಮ್ಯೂಸಿಕ್ಗೆ ಇನ್ನೂ ಸ್ವಲ್ಪ ಶಾರ್ಟ್ಸು ಬೇಗ ತೆಗೆದ್ಬಿಟ್ವು ನಾವು. ಶಾರ್ಟ್ಸ್ ತೆಗೆದಾಗ ಮ್ಯೂಸಿಕ್ ಸಾಲದು. ಸೊ ಅದಕ್ಕೆ ಏನು ಮಾಡ್ತು ಅಂತ ಹೇಳಿದ್ರೆ ಈ ಮ್ಯೂಸಿಕ್ ಕಂಟಿನ್ಯೂ ಮಾಡಿ ಅದೇ ರಾಗ ಕಂಟಿನ್ಯೂ ಮಾಡಿ ಬೇರೆ ಇನ್ನೊಂದು ಸ್ವಲ್ಪ ಮ್ಯೂಸಿಕ್ ಕೊಟ್ಟು ರಾಗ ಇವರು ಸಂಯೋಜನೆ ಮಾಡಿ ಆ್ಯಡ್ ಮಾಡಿದ್ದೀವಿ ಅದರಲ್ಲಿ. ಸೊ ಅದೊಂದು ಚೆನ್ನಾಗಿ ಬಂತದು, ಚಿ ಕೆ ವೆಂಕಟೇಶ್ ಮ್ಯೂಸಿಕ್ಕು. ಆಮೇಲೆ ಅಷ್ಟು ಕೊನೆಗೆ ಮಾತ್ರ ಸೂಪರ್ ಅದು. ವೃದ್ಧಾಪ್ಯ ಬಂದಾಗ ಏರುಪೇರಿನ ಗತಿಯಲ್ಲಿ ಜೀವನ ಸಾಗಿ ಮಾಗಿ ಹಿರಿತನ ತಂದಿತಯ್ಯ ಮುದಿತನ ಅದರೊಳು ಹೊಸದಾದ ರುಚಿ ಇದೆ ಸವಿಮೋದ. ಈಗ ನಮಗೆಲ್ಲ ಅದೇನೆ. ಸೊ ಈ ಹಾಡು ಇದು ಬರುತ್ತೆ. ಇಷ್ಟೆಲ್ಲ ಜೀವನದೆಲ್ಲ ನೋಡ್ಕೊಂಬರ್ತಾರೆ ಒಂದು ಹಾಡಲ್ಲಿ. ಎಲ್ಲ ಹೇಳಿದ್ಮೇಲೆ ಕೊನೆಯಲ್ಲಿ ಒಂದೇ ಒಂದು ಬ್ಯಾಲೆನ್ಸು, ಸಾವು ಹೇಳಿಲ್ಲ. ಎಷ್ಟು ಚೆನ್ನಾಗಿದೆ ಡೈರೆಕ್ಷನ್ನು. ಇದೆಲ್ಲ ಹೇಳ್ಕೊಂಡು ಮನೆಗೆ ಬರ್ತಾರೆ, ಮನೆಗೆ ಬಂದು ನೋಡ್ತಾರೆ. ಮನೆಗೆ ಬಂದು ನೋಡಿದ್ರೆ ಮನೆ ಮುಂದೆ ಬೆಂಕಿ ಉರಿತಾ ಇರುತ್ತೆ. ಇವನು ಓದಿಗೆ ಯಾರು ಹೆಲ್ಪ್ ಮಾಡಿರ್ತಾರೋ ಏನು ಮಾಡಿರ್ತಾರೋ ಅವ್ರ ಭಾವ ಸತ್ತೋಗಿರ್ತಾನೆ. ಇಷ್ಟು ಕೂಡ ಹಾಡಲ್ಲಿ ಬರ್ತಾರೆ. ಅದ್ಧೂರಿ ಅದು. ಇದು ಎಕ್ಸ್ಟ್ರಾನರಿ ಈ ಹಾಡು. ಕಲ್ಪನೆ ಯಾವ್ದಿದು? ಹಾಂ, ಕಲ್ಪನೆ ಏನಿದ್ರು ಡೈರೆಕ್ಟರ್ದೇ. ಯಾರು ಏನು ಬಂದರು ಹೇಳ್ತಾ ಇದ್ರು ಕೂಡ ಅದು ಕ್ರೆಡಿಟ್ ಗೋಸ್ ಟು ಓನ್ಲಿ ಡೈರೆಕ್ಟರ್. ಅವಾಗೆಲ್ಲ ಡೈರೆಕ್ಟರ್ ಸುಪ್ರೀಮ್ ಅವಾಗೆಲ್ಲ. ಈಗೆಲ್ಲ ಯಾರ್ಯಾರ ಏನಾನ ಆಗತ್ತೆ. ಹಿಟ್ ಆಗತ್ತೆ ಸಿನಿಮಾ. ಆಗೋಯ್ತಲ್ಲ ಈ ಸಿನಿಮಾ. ನಾನು ಹೇಳಿದಲ್ಲ ಬಂಗಾರದ ಮನುಷ್ಯ ಸೂಪರ್ ಹಿಟ್. ಒಂದಲ್ಲ ಎರಡು, ಟೇಕ್ ಎನಿ ಪಾಯಿಂಟ್ಸ್ ಇನ್ ದಿಸ್ ಮೂವಿ. ಅಷ್ಟು ಮಜವಾಗಿದೆ ಪಿಕ್ಚರು. ನನಗೆ ಈ ಪಿಕ್ಚರ್ನ ಯಾವತ್ತೂ ಮರೆಯೋಕ್ಕಾಗಲ್ಲ ನಾನು. ನೋಡಿ ಇವತ್ತು ಇಷ್ಟೊಂದು ಡೀಟೇಲ್ ನಾನು ಹೇಳ್ತಾ ಇದ್ದೇನೆ, ಎಷ್ಟು ವರ್ಷ ಆಗೋಗಿದೆ. ಸ್ಟಿಲ್ ಐ ಲೈಕ್ ಇಟ್. ಆ ಸಾಂಗ್ಗಳು ಅದು ಇದು ಎಲ್ಲ ಇಷ್ಟ ನನಗೆ. ಅಣ್ಣ ಅವ್ರ ಜೀವನದಲ್ಲಿ ಇದೊಂದು ಟರ್ನಿಂಗ್ ಪಾಯಿಂಟ್ ಸಿನಿಮಾ ಆಯಿತು. ತುಂಬ ಒಳ್ಳೆ ಸಿನಿಮಾ ಇವತ್ತು. ಕೆಲವು ಸಿನಿಮಾ ಅಣ್ಣ ಅವ್ರದ್ದು ಬಿಡಿ, ಅವ್ರಿಗೆ ಅಂತ ಸಬ್ಜೆಕ್ಟ್ಗಳು ಸಿಗ್ತಾ ಇತ್ತು ಅವತ್ತು ಅಣ್ಣವ್ರಿಗೆ. ಸೊ ಇದರಲ್ಲಿ ಎಲ್ಲ ಹಾಡು ಚೆನ್ನಾಗಿದೆ ಇದರಲ್ಲಿ. ಆಮೇಲೆ ನಮ್ಮ ಡೈರೆಕ್ಟರ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಕಷ್ಟಪಟ್ಟು ಕೆಲಸ ಮಾಡೋರು ಅವರು. ಆಮೇಲೆ ನಾನು ಅವರು ಯಾವಾಗಲೂ ಕೂಡ ಒಂದೇ ರೂಮಲ್ಲಿ ಇರ್ತಾ ಇದ್ದು ಯಾವಾಗ ಮೇರ್ ಮುತ್ತಣ್ಣ ಇಂದ ಒಂದೇ ರೂಮಲ್ಲಿ ಇರ್ತಾ ಇದ್ವು. ಆಮೇಲೆ ಅವ್ರು ಹೇಳೋರು, ಸ್ವಲ್ಪ ಓದ್ಬಿಡುವೇ ಸೀನ್ನ ಒಂದ್ಸತಿ ನಾಳೆ ಶೂಟಿಂಗು ಅಂತ. ಸರಿ, ಅವರು ಈ ಡೈಲಾಗ್ ಸರಿ ಇಲ್ಲ, ಸ್ವಲ್ಪ ಚೇಂಜ್ ಮಾಡ್ಬೋಣ ಅಂದ್ಬಿಟ್ಟು ಆ ಡೈಲಾಗ್ನ ಹೇಳೋರು. ಸೊ ಹೇಳಿದ್ಮೇಲೆ ನೀನು ಅದನ್ನು ಇದು ಮಾಡಿಬಿಟ್ಟು ನೀಟಾಗಿ ಮಾಡಿಬಿಟ್ಟಿದ್ದಾನೆ, ನನಗೆ ಕೊಟ್ಬಿಡಪ್ಪ ಬೆಳಿಗ್ಗೆ ಅನ್ನೋರು. ನಾನು ಅವ್ರು ಮಲಕೊಂಡ್ಮೇಲೆ ನೀಟಾಗಿ ಎಲ್ಲ ಬರೆದ್ಬಿಟ್ಟು ಆಮೇಲೆ ನಾನು ಮಲಕೋತಾ ಇದ್ದೆ. ನಾನು ಸ್ನಾನ ಮಾಡಿದ್ಮೇಲೆ ಅವ್ರು ನೆಪ್ಸವೆ, ಅಣ್ಣ ಹೇಳಿ ಅಣ್ಣ ಅಂತ. ಇಬ್ಬರು ಒಟ್ಟಿಗೆ ಅಷ್ಟು ಚೆನ್ನಾಗಿರ್ತಿದ್ದು ನಾವು. ಒಟ್ಟಿನಲ್ಲಿ ನನ್ನವರು ಅಸ್ಟೆಂಟ್ ಅಂತಾನೆ ನೋಡ್ತಾ ಇರಲಿಲ್ಲ, ಅಷ್ಟು ಪ್ರೀತಿ. ಸಿಗರೇಟು, ಬೀಡಿ, ಈ ವೀರಸ್ವಾಮಿ ಕಾಂಪೌಂಡಲ್ಲಿ ಹೋದರೆ ಎಲ್ಲ ಥರದ ಅಭ್ಯಾಸನೂ ಆಗುತ್ತೆ. ಬೀಡಿನೂ ಇರುತ್ತೆ, ಸಿಗರೇಟೂ ಇರುತ್ತೆ, ಆವಾಗ ಕಾಫಿ ಬರ್ತಾ ಇರುತ್ತೆ. ಸೊ ಈ ಥರ ಈ ಪಿಕ್ಚರ್ ತುಂಬ ಅದ್ಧೂರಿಯಾಗಿ ಓಡ್ತಿದ್ದು. ಎಲ್ಲಿ ಹಾಕಿದ್ರೆ ಅಲ್ಲಿ ಸಿಲ್ವರ್ ಜೂಬ್ಲಿ ಥಿಯೇಟರ್ನ ಕೇಳೋಕ್ಕೆ ಆಗಲ್ಲ. ಎಲ್ಲ ರೇಗ್ಸೋರು ಸ್ಟೇಟ್ನ, ಪಿಕ್ಚರ್ ತೆಗೆದಿರಲ್ಲ ಇದರಲ್ಲಿ ಅಂತ. ಆದರೂ ಕೂಡ ಆ ಪ್ರಾಜೆಕ್ಟ್ರು ಅದೇ ಬಂಗಾರದ ಮನುಷ್ಯನೇ ಹಾಡ್ತಾ ಇದೆ ಅಂತ ತೆಗೆದ್ರು ಕೂಡ ಅದು ಹಾಡೋದಂತೆ. ಆ ಥರ ಪಿಕ್ಚರ್ ಕೆಲವೆಲ್ಲ ಆಗುತ್ತೆ. ಅದಷ್ಟು ಅದ್ಧೂರಿಯಾಗಿ ಆಗೋಯ್ತು, ನಡೀತು. ಎಲ್ಲೋದ್ರೂ ಅದ್ಧೂರಿನೇ. ಅದಕ್ಕೆ ಪಿಕ್ಚರ್ಗೆ ಒಳ್ಳೆ ಹೆಸರು ಬಂತು. ಅದು ನಿರ್ಮಾಪಕರಾದ ಗೋಪಾಲ್ ಲಕ್ಷ್ಮಣ್ಗೆ ಒಳ್ಳೆ ಹೆಸರು ಬಂತು. ಅದು ಬಂದಮೇಲೆ ಅವ್ರಿಗೆ ಇನ್ನು ಮುಂದೆ ಹೋಗೋಕ್ಕೆ ಅನುಕೂಲ ಆಯಿತು. ಬಲೆ ಹುಚ್ಚ ತೆಗೆದ್ರು ಅವರು, ಅದು ಚೆನ್ನಾಗಾಯಿತು. ಆಮೇಲೆ ಐ ಥಿಂಕ್ ಬೇರೆ ಪಿಕ್ಚರ್ ಮಾಡಿದ್ರು, ಮಾಗಿ ಕನಸು ಅದು ಇದು ಅದೆಲ್ಲ. ಅಣ್ಣನ ಜೊತೆ ಅದನ್ನು ಪಿಕ್ಚರ್ ಮಾಡಿದ್ರು, ಬಲೆ ಹುಚ್ಚ ಚೆನ್ನಾಗಾಯಿತು. ಸೊ ಇದು ಗೋಪಾಲ್ ಲಕ್ಷ್ಮಣ್ ಬಂಗಾರದ ಮನುಷ್ಯದ್ದು.